ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ದಿನಗಳಲ್ಲಿ ಕೆಲಸ ಇಲ್ಲ ಅಂತ ಕೂರೋ ಬದಲು ಸ್ವಂತ ಉದ್ಯೋಗ ಮಾಡಿ ಕೈ ತುಂಬ ಸಂಪಾದನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಅದಕ್ಕೆ ಒಳ್ಳೆಯ ಆಪ್ಷನ್ ಏನಪ್ಪ ಅಂತಂದರೆ ಅದು ಹೈನುಗಾರಿಕೆ ಅಂತಲೇ ಹೇಳ್ಬೋದು. ಆದರೆ ಭಾಳಷ್ಟು ಜನರಿಗೆ ಹಸು ಸಾಕೋದು ಹೇಗೆ, ಹಸು ಸಾಕಾಣಿಕೆಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಮತ್ತು ಇದರಲ್ಲಿ ಯಾವ ಥರ ಲಾಭ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಇದಕ್ಕೆ ಉಚಿತವಾಗಿ ತರಬೇತಿ ಎಲ್ಲಾದರೂ ಕೊಡ್ತಾರೆ ಅನ್ನೋ ಮಾಹಿತಿನೂ ಇರಲ್ಲ. ಸರಿ, ನಾವು ಹಸು ಸಾಕಾಣಿಕೆ ಮಾಡ್ತೀವಿ, ಬ್ಯಾಂಕಲ್ಲಿ ಲೋನ್ ತಗೋಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಹೈನುಗಾರಿಕೆ ಮಾಡಬೇಕು ಅಂತ ಅಂದಾಗ ಮೊದಲು ನೆನಪಾಗೋದು ನಮ್ಮ ದೇಸಿ ತಳಿಯ ಹಸುಗಳು. ಸೊ ದೇಸಿ ತಳಿ ಯಾಕಪ್ಪ ಅಂತಂದರೆ ಇದರಲ್ಲಿ ಖರ್ಚು ಕಡಿಮೆ ಇರುತ್ತೆ, ರೋಗಗಳು ಕಡಿಮೆ ಬರುತ್ತೆ. ಅದರಲ್ಲಿ ರಾಜ ಅಂತಂದರೆ ಅದು ಗೀರ್ ಹಸು ಅಂತಲೇ ಹೇಳ್ಬೋದು. ಈ ಗೀರ್ ಹಸುಗಳ ಮೂಲ ಬಂದು ಗುಜರಾತ್ನದು, ಬಟ್ ಈಗಾಗಲೇ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಮತ್ತು ಸಾಕಷ್ಟು ಜನ ಗೀರ್ ಹಸುಗಳನ್ನ ಸಾಕೋದಕ್ಕೆ ಶುರು ಮಾಡಿದ್ದಾರೆ. ಇದರದ್ದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುತ್ತೆ. ಇವುಗಳಿಗೆ ಬೇಗ ಕಾಯಿಲೆ ಬರಲ್ಲ. ಇನ್ನು ಹಾಲಿನ ಗುಣಮಟ್ಟ ನೋಡೋದಾದ್ರೆ ಇವುಗಳ ಹಾಲು ಬಂದು A2 ಪ್ರೋಟೀನ್ ಹೊಂದಿದ್ದು ಲೀಟರ್ಗೆ 80 ರಿಂದ 125 ರೂಪಾಯಿವರೆಗೂ ಮಾರಾಟ ಆಗುತ್ತೆ. ಇನ್ನು ನಿರ್ವಹಣೆ ನೋಡೋದಾದರೆ ಇವುಗಳು ನಮ್ಮ ವಾತಾವರಣಕ್ಕೆ ಬೇಗ ಹೊಂದ್ಕೋತವೆ. ಸೊ ಸಲಹೆ ಏನಪ್ಪ ಅಂತಂದರೆ ನೀವೇನಾದರೂ ಹೈಬ್ರಿಡ್ ಹಸುಗಳನ್ನ ಸಾಕ್ತೀನಿ ಅನ್ನೋದಾದರೆ ಸೊ ಇವು ಕಂಪೇರ್ ಮಾಡಿಕೊಂಡ್ರೆ ಹೈಬ್ರಿಡ್ ಹಸುಗಳಿಗಿಂತ ಗೀರ್ ಹಸುಗಳ ಸಾಕಾಣಿಕೆಯಲ್ಲಿ ಖರ್ಚು ಕಡಿಮೆ ಇರುತ್ತೆ, ಜಾಸ್ತಿ ಲಾಭ ಇರುತ್ತೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಇವರು ಟ್ರೈನಿಂಗಲ್ಲಿ ಕೊಡ್ತಾರೆ. ಈಗ ಗೀರ್ ಹಸು ಸಾಕ್ತೀನಪ್ಪ, ಬರೀ ಹಾಲಿಂದ ಅಷ್ಟೇ ದುಡ್ಡು ಮಾಡಬೇಕಾ ಅನ್ನೋದು ನಿಮಗೆ ಡೌಟ್ ಇರುತ್ತೆ. ಬೇರೆ ಬೇರೆ ಯಾವುದರಿಂದ ನಾವು ಹೇಗೆಲ್ಲ ದುಡ್ಡು ಮಾಡಬಹುದು ಅನ್ನೋದನ್ನ ಇವರು ಟ್ರೈನಿಂಗಲ್ಲಿ ಕೊಡ್ತಾರೆ. ಯಾರಪ್ಪ ಇವರು ಅಂತಂದರೆ ಅರವಿಂದ್ ಗೋಶಾಲಾ, ಅರವಿಂದ್ ಡೈರಿ ಫಾರ್ಮ್ ಅಂತೇಳಿ. ಇದು ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರ್ತಾರೆ. ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡರ್ನಲ್ಲಿರ್ತಾರೆ. ಸೊ ಇವರು ನೀವು ಏನಾದರೂ ಹೈನುಗಾರಿಕೆ ಮಾಡ್ತೀನಿ ಅಂದರೆ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ನೀವು ಎಮ್ಮೆ ಸಾಕಾಣಿಕೆ ಮಾಡ್ತೀನಿ ಅಥವಾ ಹಸು ಸಾಕಾಣಿಕೆ ಮಾಡ್ತೀನಿ ಅಂದರೆ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಸರಿ ಸರ್, ನಾವೀಗ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೋಬೇಕು ಅಂತಂದರೆ ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದೆಲ್ಲ ಸಪೋರ್ಟಿಂಗ್ ಕೆಲಸನ ಇವರು ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ಫಸ್ಟ್ ಟೈಮ್ ಸಾಕ್ತಾ ಇದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಯಾವ ತಳಿಯ ಹಸುಗಳು ಯಾವ ಥರ ಸಾಕಬೇಕು. ಈಗ ನೀವು ಗೀರ್ ಹಸು ಸಾಕ್ತೀನಿ ಅಂದರೆ ಇವ್ರ ಹತ್ರನೇ ಯಾವಾಗಲೂ ಒಂದು ಮಿನಿಮಮ್ 50 ರಿಂದ 60 ಗೀರ್ ಹಸುಗಳು ಇರುತ್ತೆ. ಸೊ ಇವರು ಗುಜರಾತ್ರಲ್ಲೇ ಒಂದು ದೊಡ್ಡ ಪ್ರಮಾಣದಲ್ಲಿ ಗೀರ್ ಹಸುಗಳನ್ನ ಸಾಕಿರ್ತಾರೆ. ಸೊ ಅಲ್ಲಿಂದ ಇಲ್ಲಿಗೆ ತಂದು ಇಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗ ರೈತರು ಕೇಳ್ತಾರೋ ಅವಾಗೆಲ್ಲ ತಂದು ಕೊಡ್ತಾ ಇರ್ತಾರೆ. ಸೊ ಈ ಗೀರ್ ಹಸು ಸಾಕಾಣಿಕೆ ಮಾಡ್ತೀನಿ ಅಂದರೆ ಅದಕ್ಕೆ ಯಾವ ಟೈಮಲ್ಲಿ ಯಾವ ಥರದೊಂದು ಮೇವುಗಳು ಕೊಡಬೇಕು ಕಂಪ್ಲೀಟ್ ಡೀಟೇಲ್ಸ್ನ ಇವರು ಕೊಡ್ತಾರೆ. ಸೊ ನೀವೇನಾದರೂ ಒಂದು ಗೀರ್ ಹಸು ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಂಡ್ರೆ, ಗೀರ್ ಹಸು ತಗೋಬೇಕು ಅಂತ ಅನ್ಕೊಂಡ್ರೆ ಸ್ಕ್ರೀನಲ್ಲಿ ಬರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು.